ಈಗಾಗಲೇ ಅಕ್ರಮ ಸರಾಯಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಪೊಲೀಸರು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಏನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಬ್ಸರ್ವೇಷನ್ ಮತ್ತು ಸರ್ವೆಲೆನ್ಸ್ ಇಟ್ಟಾಗ DSP ಆದಂತ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ್ ಟೋಲ್ ಹತ್ರ ಗೇಟ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ಕಿನ ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತು ಹಿಂದ್ಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನು ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರ್ಯಾಂಡೆಡ್ ಲಿಕ್ಕರ್ ಅನ್ನ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಇವ್ರದ್ದು ಒಂದು ಮಾಡಸ್ ಆಪರೆಂಡಿ ಹೇಗೆ ಅಂತಂತಂದ್ರೆ, ಈ ಡ್ರೈವರ್ಸ್ಗಳಿಗೆ ಕೇವಲ ವಾಟ್ಸಪ್ ಲೊಕೇಶನ್ಸ್ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ಗಳು ಇಬ್ಬಿಬ್ಬರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸಪ್ ಲೊಕೇಶನ್ಸ್ಗಳಿಗೆ ಹೋಗಿ ವೆಹಿಕಲ್ ಅನ್ನು ಡ್ರಾಪ್ ಮಾಡೋದು. ಆ ಲೊಕೇಶನ್ ಇಂದ ಮತ್ತೆ ಬೇರೆ ಡ್ರೈವರ್ಸ್ಗಳು ಬಂದು ಅದನ್ನ ನೆಕ್ಸ್ಟ್ ಲೊಕೇಶನ್ಗೆ ತಗೊಂಡು ಹೋಗೋದು. ಎವನ್ ಡ್ರೈವರ್ಸ್ ವಿಲ್ ನಾಟ್ ಬಿ ನೋವಿಂಗ್ ಅದು ಎಲ್ಲಿ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಡ್ರೈವರ್ಸ್ಗಳನ್ನ ಶ್ರೀನಿವಾಸ್ ಅಂತೇಳಿ ಇವರು ಗದಗ ಜಿಲ್ಲೆ ಶಿರಹಟ್ಟಿಯವನು, ಮತ್ತೆ ಇನ್ನೊಬ್ಬ ಡ್ರೈವರ್ ಆದಂತಹ ಸಿದ್ದರಾಮ್ ಮತ್ತೆ ಸೊಲಾಪುರದವನು. ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಟ್ರಕ್ಕು ಇಲ್ಲೇ ವಿಜಯಪುರ ಜಿಲ್ಲೆಯ ಒಬ್ಬ ಹುಸೇನ್ ಸಾಬ್ ಮುಲ್ಲಾ ಅನ್ನೋನ್ಗೆ ಓನರ್ಶಿಪ್ ಇರೋದು. ಬಟ್ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಸೊ ದಟ್ ಅದರ ಜೊತೆಗೆ ಇಲ್ಲಿ ಬಸವರಾಜ್ ಭಜಂತ್ರಿ ಅನ್ನುವಂತ ಒಬ್ಬ ವ್ಯಕ್ತಿನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಈ ಸಾಗಾಟನೆಯಲ್ಲಿ. ಸೊ ಲೋಕಲ್ ಇಬ್ರಿದ್ದು ಮತ್ತೆ ಏನು ಮಾರಾಟವನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಅಕ್ರಮವಾಗಿ ಸಾಗಿಸ್ತಾ ಇರುವಂತಹ ಲೀಗಲಿ ಬ್ರ್ಯಾಂಡೆಡ್ ಲಿಕ್ಕರ್ ಗೋವಾದಲ್ಲಿ ಅದು ಮಾರಾಟಕ್ಕೆ ಅವಕಾಶ ಇದೆ. ಯಾಕೆ ಇದನ್ನ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾರೆ ಅಂತಂತಂದ್ರೆ, ಈ ನಮ್ಗೆ ಸಿಕ್ಕಿರುವಂತಹ ಈ ಏನು ಎಲ್ಲ ಬ್ರ್ಯಾಂಡ್ಸ್ ಇದೆ, ರಾಯಲ್ ಬ್ಲೂ, ಮ್ಯಾನ್ಸನ್ ಬ್ರ್ಯಾಂಡಿ ಅಂತಂತೇಳಿ ಹಲವಾರು ಬ್ರ್ಯಾಂಡ್ಸ್ಗಳು ಸಿಕ್ಕಿದಾವೆ. ಅದರದ್ದು ಬರೇ ಲಿಕ್ಕರ್ ಬೆಲೆನೇ ಎಲ್ಲಿ ಗೋವಾದಲ್ಲಿ ಅಂದಾಜು ವೆಚ್ಚ ಸುಮಾರು 75 ಲಕ್ಷ ರೂಪಾಯಿ ಆಯ್ತು ಅಂತಂತಂದ್ರೆ, ಕರ್ನಾಟಕದ ವ್ಯಾಲ್ಯೂ ನಾವು ತಗೊಂಡ್ರೆ, ಯಾಕಂದ್ರೆ ಪ್ರತಿಯೊಂದು ಸ್ಟೇಟ್ ಅನ್ನು ಕೂಡ ಅವ್ರದ್ದು ಟ್ಯಾಕ್ಸೇಷನ್ ಬೇರೆ ಇರುತ್ತೆ. ಸೊ 75 ಲಕ್ಷ ರೂಪಾಯಿ ಗೋವಾ ಲಿಕ್ಕರು ಇದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಒಂದ್ ವೇಳೆ ನಾವು ಇದನ್ನ ಕರ್ನಾಟಕದ ಲೆಕ್ಕಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 64 ಲಕ್ಷರಷ್ಟು ಲಾಭ ಸಿಗುತ್ತೆ. 74 ಲಕ್ಷ ರೂಪಾಯಿ ಲಿಕ್ಕರು, ಗೋವಾ ಲಿಕ್ಕರು ಕರ್ನಾಟಕದಲ್ಲಿ ಮಾರಿದ್ರೆ 74 ಲಕ್ಷ ಪ್ಲಸ್ 64 ಲಕ್ಷ, ಸುಮಾರು ಅಂದಾಜು 80 to 85% ಇವರಿಗೆ ಲಾಭಾಂಶ ಇದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಿದಾಗ್ಲೂ ಕೂಡ ಇದು ಆಲ್ಮೋಸ್ಟ್ 2 times ಅವರಿಗೆ ಲಾಭಾಂಶ ಸಿಗುತ್ತೆ. ಹಾಗಾಗಿ ಅಕ್ರಮವಾಗಿ ಗೋವಾದಿಂದ ಲಿಕ್ಕರ್ ಅನ್ನ ಸಾಗಾಟನೆ ಮಾಡುವಂತ ಒಂದು ಟ್ರಕ್ ಅನ್ನ ಇಂಟರ್ಸೆಪ್ಟ್ ಮಾಡಿ ವಿಜಯಪುರ DSP ನಾಗರಾಜು ಮತ್ತು CPI ಗೋಲ್ಗುಂಬಾಜು, PSI ಜಲನಗರ ಮತ್ತು ಅವರ ಠಾಣಾ ಸಿಬ್ಬಂದಿ ಅವರು ಅದನ್ನ ಸಕ್ಸಸ್ಫುಲ್ ಆಗಿ ಇಂಟರ್ಸೆಪ್ಟ್ ಮಾಡಿದ್ದಾರೆ. 4 ಜನನ ಈಗಾಗಲೇ ಅರೆಸ್ಟ್ ಮಾಡಿದೀವಿ. ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ. ಅದನ್ನ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಆಸ್ ಪರ್ ಅವರ್ ಪ್ರೆಸೆಂಟ್ ಇನ್ಫಾರ್ಮೇಶನ್ ಅವರು ಧಾರವಾಡ ಜಿಲ್ಲೆ, ಬೆಳಗಾವಿ, ಬಾಗಲಕೋಟು ಮತ್ತು ಬಿಜಾಪುರ, ದೆನ್ ಸೊಲಾಪುರ ಆ ರೀತಿ ಮೂವ್ಮೆಂಟ್ ಇದೆ. ಬಟ್ ನಮ್ಮ ಪ್ರಕಾರ ಮೋಸ್ಟ್ ಪ್ರಾಬಲಿ ಅವ್ರು ಒಂದು ರೂಟ್ ಇರ್ಲಿಕ್ಕಿಲ್ಲ, ಇದಕ್ಕಿಂತ ಜಾಸ್ತಿ ರೂಟ್ಸ್ ಇರ್ಬೋದು, ಬೇರೆ ಬೇರೆ ಕಡೆ ತಗೊಂಡು ಹೋಗುವಂತ ಸಾಧ್ಯತೆ ಎಲ್ಲ ಇರುತ್ತೆ. ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಹೌದು, ಈ ಮಾಲು ಹೋಗ್ತಾ ಇರೋದು ಅಲ್ಲಿ. ಬಟ್ ವಿ ನೀಡ್ ಟು ಗೋ ಇನ್ ಟು ಡಿಟೇಲ್ಸ್, ಯಾಕಂದ್ರೆ ಇದು ಒಂದೇ ಜಾಗಕ್ಕೆ ಹೋಗೋದಕ್ಕೆ ಅಷ್ಟೇ ಇರಲ್ಲ, ಬೇರೆ ಬೇರೆ ಕಡೆ ಹೋಗೋ ಸಾಧ್ಯತೆನೂ ಇರುತ್ತೆ. ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ. ನಮ್ಮ ರಾಜ್ಯದ ಒಟ್ಟು ಮೌಲ್ಯ ಇದ್ರದ್ದು 74 ಲಕ್ಷ ಇದು 75 ಲಕ್ಷದ ಮೌಲ್ಯದ, ಅಂದ್ರೆ ಗೋವಾ ರೇಟಿನ ಪ್ರಕಾರ, ಗೋವಾ MRP ರೇಟಿನ ಪ್ರಕಾರ 75 ಲಕ್ಷ ಮೌಲ್ಯ ಆಗುತ್ತೆ ಈ ಎಲ್ಲ ಬಾಕ್ಸ್ಗಳದ್ದು. ಕರ್ನಾಟಕದಲ್ಲಿ ಇದು 1,36 ಲಕ್ಷ ಆಗುತ್ತೆ ಅಂದಾಜು ವೆಚ್ಚ. 1,36 ಲಕ್ಷ ಆಗುತ್ತೆ. ಬರೀ ಲಿಕ್ಕರ್ ವ್ಯಾಲ್ಯೂ ಹೇಳ್ತಾ ಇರೋದು ನಾನು. ಮಹಾರಾಷ್ಟ್ರದ ರೇಟ್ ಗೊತ್ತಿಲ್ಲ ನನಗೆ. ಸೊ ವಿ ಹ್ಯಾವ್ ಟು ಚೆಕ್, ಎವ್ರಿ ಸ್ಟೇಟ್ ಹ್ಯಾಸ್ ಎ ಡಿಫ್ರೆಂಟ್ ರೇಟ್ಸ್. ಇದು ಟೋಟಲ್ಲು ಇದು ಟೋಟಲ್ಲು ನಮ್ಮದು ಸುಮಾರು 19, 23, 30, 48, 58 ಸುಮಾರು 61,000 ಬಾಟಲ್ಸ್ ವರ್ಗು ಆಗುತ್ತೆ ಟೋಟಲ್ ಬಾಟಲ್ಸ್ ಅಂದಾಜು. ಎಸ್, ಟೋಟಲ್ ಬಾಟಲ್ ಸೈಜ್ ಅದು ವೇರಿ ಇರ್ಬೋದು. ಟೋಟಲ್ ಬಾಟಲ್ ನಕಲಿ ಏನಲ್ಲ, ಇದು ಸುಮಾರು 12,952 ಲೀಟರ್ ಲಿಕ್ಕರ್ ಇದೆ ಎಲ್ಲ ಸೇರಿ. 12,952 ಲೀಟರ್ ಲಿಕ್ಕರ್ ಇದೆ. ಸೊ ಮತ್ತೆ
ಲಾರಿನೂ ಕೂಡ 28 lakhs ನಿಯರ್ಲಿ ಎಲ್ಲ ಸೇರಿದರೆ ಸುಮಾರು ಗೋವಾ ರೇಟಿಗೆ ಹೋದರೆ ಇದು 1,79,560,000 ರೂಪಾಯಿ ವರ್ತ್ ವ್ಯಾಲ್ಯೂ ಟೋಟಲ್ ಇನ್ಕ್ಲೂಡಿಂಗ್ ಲಾರಿ. ವೇರಾಸ್ ಕರ್ನಾಟಕ ರೇಟಿಗೆ ಹೋದರೆ ಇದು 1,65,00,000 ವ್ಯಾಲ್ಯೂ ಆಗುತ್ತೆ. DSP ಸಿಟಿ ಮತ್ತೆ ಅವರ ಪೂರ್ತಿ ಎಂಟೈರ್ ಜಲನಗರ ಟೀಮನ್ನ ಕರ್ಕೊಂಡೋಗಿ ರೈಡ್ ಮಾಡಿ ಅದು ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾಕಂದ್ರೆ ನಮಗೂ ಕೂಡ ಇವಾಗ ಇದು ಇದೆ ಡೆಫಿನೆಟ್ಲಿ. ಯಾಕೆಂತಂದ್ರೆ ಇಷ್ಟೊಂದು ಲಾಭಾಂಶ ಕೊಡುತ್ತೆ ಅಂತಂದ್ರೆ 100% ಇವರು ಇದು ಫಸ್ಟ್ ಟೈಮ್ ಇರಲ್ಲ, ಮುಂಚೆನೂ ಕೂಡ ಮಾಡಿರ್ತಾರೆ. ಇವ್ರ ತರ ಬೇರೆನೂ ಮಾಡ್ತಾ ಇರ್ಬೋದು. ಸೊ ನಾವು ವಿಲ್ ಗೋ ಇನ್ ಟು ದೋಸ್ ಡೀಟೇಲ್ಸ್. ಎಸ್, ಇಟ್ ಈಸ್ ಅದ್ರ ಮೇಲೆ ಬರೆದಿದ್ದಾರೆ ಬ್ರ್ಯಾಂಡಿಂಗ್ ಅಲ್ಲಿ, ಇಟ್ ಈಸ್ ಸೋಲ್ಡ್ ಓನ್ಲಿ ಇನ್ ಗೋವಾ ಅಂತಂತ. ಸೊ ಅಲ್ಲಿ ಕಡಿಮೆ ಇರುತ್ತದೆ, ಬಟ್ ಇಲ್ಲಿ ಇವರು ಹೆಚ್ಚಿನ ಲಾಭಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಒಯ್ಯುವಂತ ಒಂದು ಇದನ್ನ ಮಾಡಿದ್ರು. ಅದನ್ನ ಸ್ಟಿಕ್ಕರ್ ಅಂತ ಈಗ ಆಸ್ ಆಫ್ ನೌ ಗೋವಾದ್ಯ ಅಂತ ಇದೆ, ಅಲ್ಲಿ ಹೋದ್ಮೇಲೆ ಡೆಫಿನೆಟ್ಲಿ ಅವ್ರು ಚೇಂಜ್ ಮಾಡೇ ಮಾಡ್ತಾರೆ, ಅದನ್ನ ತೆಗಿತಾರೆ. ಸೊ ದಟ್ ಅವ್ರಿಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತಂತೇಳಿ. ಬಟ್ ಇದನ್ನ ಏನು ಗೊತ್ತಾಗಬಾರ್ದು ಅಂತೇಳಿ ಗೊಬ್ಬರವನ್ನ ಎಲ್ಲ ಹಾಕಿದ್ದಾರೆ, ಮೇಲೆ ಹಿಂದೆ ಎಲ್ಲ ಗೊಬ್ಬರದ ಚೀಲಗಳನ್ನ ಇಟ್ಟಿದ್ದಾರೆ, ಎರೆಹುಳ ಗೊಬ್ಬರವನ್ನ. ಸೊ ದಟ್ ಯಾರೇ ಕೂಡ ಚೆಕ್ ಮಾಡಿದ್ರು ಕೂಡ ಇದು ಗೊಬ್ಬರ ವೆಹಿಕಲ್ ಇದೆ ಅಂತೇಳಿ ಅನ್ಸುತ್ತೆ. ಬಟ್ ಒಳಗಡೆ ನೀವೆಲ್ಲ ತೆಗೆದಾಗ ಇಸ್ ವಾಟ್ ವಿ ಹ್ಯಾವ್. ಅಲ್ಲ, ಅದನ್ನ ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಗೋವಾದಿಂದ ಎಲ್ಲಿ ಪ್ರೊಕ್ಯೂರ್ ಮಾಡಿದ್ರು, ಏನು ಎಂತ ಅಂತೇಳಿ ದಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಅದನ್ನ ಕಂಟಿನ್ಯೂ ಮಾಡಿ ಅವ್ರಿಗೆ ಏನೋ ಗೌರವಗಳು ಸಿಗಬೇಕು, ಅದು ಡೆಫಿನೆಟ್ಲಿ ಸಿಗುತ್ತೆ. ಯಾವಾಗ ಅವರು ಒಳ್ಳೆ ಕೆಲಸ ಮಾಡಿರ್ತಾರೆ, ಯಾವುದೇ ಕೊರತೆ ಇರಲಾರ್ದಾಗೆ ಅವರಿಗೆ ಡೆಫಿನೆಟ್ಲಿ ವಿಲ್ ರಿವಾರ್ಡ್. ಇನ್ನೊಂದು ಪತ್ರಿಕಾ ಪ್ರಕಟಣೆ ಇದೆ, ಅದನ್ನು ಕೂಡ ಹೇಳ್ಬೋದು. ಸ್ಟಾರ್ಟ್ ಮಾಡಲು ದಿನಾಂಕ 19/6/2026 ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅಂದ್ರೆ ದುಡ್ಡಿಗೋಸ್ಕರ ಒಂದು ಕಿಡ್ನಾಪ್ ಕೇಸು ರಿಜಿಸ್ಟರ್ ಆಗಿರುತ್ತೆ. ಸೊ ಆ ವ್ಯಕ್ತಿಯ ಹೆಸರು ಸಾಹಿಲ್ ಚಪ್ಪರ್ಬಂದ್ ಅನ್ನುವಂಥ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡಿದ್ರು. ಅದು ಕೇಸ್ ರಿಜಿಸ್ಟರ್ ಆದ್ಮೇಲೆ ನಾವು ತನಿಖಾ ತಂಡವನ್ನ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಿರ್ತೀವಿ. ಆ ತನಿಖೆಯಲ್ಲಿ ಒಟ್ಟು 8 ಜನ ಆರೋಪಿಗಳನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಇದರ ಹಿನ್ನೆಲೆ ಏನು ಅಂತಂತಂದ್ರೆ, ಈ ಸಾಹಿಲ್ ಅನ್ನೋನು ವಿಜಯಪುರ ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ, ಅಡಿಗೆ ಸಪ್ಲೈಯರ್ ಆಗಿ. ಅವನ ಜೊತೆಗೆ ಇನ್ನೊಬ್ಬ ಅವನ ಫ್ರೆಂಡು ಕೂಡ ಮೊಹಮ್ಮದ್ ರಫೀಕ್ ಅನ್ನೋನು ಕೂಡ ಅವನು ಕುಕ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸಾಹಿಲ್ ಅವರ ತಂದೆ ಸುಮಾರು 2 ಎಕರೆ ಜಮೀನ್ ಇತ್ತು, ಅದನ್ನ ಮಾರಿ ಸುಮಾರು 26 ಲಕ್ಷ ರೂಪಾಯಿ ದುಡ್ಡು ಬಂದಿರುತ್ತೆ. ಅದನ್ನ ಸಾಹಿಲ್ ಈ ಮೊಹಮ್ಮದ್ ರಫೀಕ್ ಅನ್ನೋನ್ಗೆ ಹೇಳಿರ್ತಾನೆ, ಈ ರೀತಿ ಹಿಂಗ್ ಮಾರಿದೆ ಅಂತಂತ. ಅದಕ್ಕೆ ಮೊಹಮ್ಮದ್ ರಫೀಕ್ ಏನ್ ಮಾಡ್ತಾನೆ ಅಂತಂದ್ರೆ, ಆತನ ಫ್ರೆಂಡ್ ಆದಂತಹ ಗೋಪಾಲ್ ಮಾದರು ಅನ್ನೋನನ್ನ ಹೆಲ್ಪ್ ತಗೊಂಡು ಈ ಹೇಗಾದ್ರೂ ಮಾಡಿ ಸಾಹಿಲ್ ಕಡೆ ಇರೋ ದುಡ್ಡನ್ನು ದೋಚಬೇಕು ಅಂತಂತ ಹೇಳಿ ಗೋಪಾಲ್ ಮಾದರು ಒಬ್ಬ PG ಓನರ್ ಆದಂತಹ ನಿಂಗಪ್ಪ ನಾವುದಗಿ, ಈತನ PG ಇಲ್ಲೇ ನಮ್ಮ ಶಿವಾಜಿ ಸರ್ಕಲ್ ಹತ್ರ ಇದೆ. ಆತನ ಸಹಾಯದಿಂದ ಒಂದು ಮಹಿಳೆಗೆ ಇದರ ಒಳಸಂಚನ್ನ ಎಲ್ಲ ಹೇಳಿಬಿಟ್ಟು ಆ ಮಹಿಳೆಯಂತ್ರ ಈ ವಿಕ್ಟಿಮ್ ಆದಂತ ಸಾಹಿಲ್ ಚಪ್ಪರ್ ಬಂದಿಗೆ ಮೆಸೇಜಸ್ಗಳ ಮುಖಾಂತರ ಆತನನ್ನು ಟ್ರ್ಯಾಪ್ ಮಾಡ್ತಾರೆ. ಸೊ ಒಂದು ದಿನ ಫೈಂಡ್ ಅವಳು ಕಾಲ್ ಮಾಡಿ ಇಂಥ ಒಂದು ಜಾಗಕ್ಕೆ ಬಾ ಅಂತಂದಾಗ ಅವಾಗ ಸಾಹಿಲ್ ಅಲ್ಲಿ ಹೋಗಿರ್ತಾನೆ. ಸಾಹಿಲ್ ಹೋದಾಗ ಆತನನ್ನ ಒತ್ತಾಯಪೂರ್ವಕವಾಗಿ ಈ 8 ಜನ ಆರೋಪಿತರು, ಗೋಪಾಲ್ ಮಾದರ್ ಆಗಿರ್ಬೋದು, ನಿಂಗಪ್ಪ ಬೂತಾಳಿ, ಮೊಹಮ್ಮದ್ ರಫೀಕ್, ಮತ್ತೆ ಒಬ್ಬಳ ಮಹಿಳೆ, ಮತ್ತೆ ದಶರಥ್ ಮಾದರು, ಶಿವಾನಂದ್ ಮೃತ್ಯುಂಜಯ ನಂದಿ ಕೋಲ್ಮಠ್, ಮತ್ತೆ ಸುನಿಲ್ ನಾವಿ ಮತ್ತು ಶಿವಕುಮಾರ್ ಹೊಸಟ್ಟಿ ಅನ್ನೋರು ಆತನನ್ನ ತಮ್ಮ ಸ್ಕಾರ್ಪಿಯೋದಲ್ಲಿ ತಗೊಂಡು ಹೋಗ್ಬಿಟ್ಟು ಗದಗು, ಗೋವಾ ಇನ್ನಿತರ ಪ್ಲೇಸಸ್ಗಳಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಅವರ ತಾಯಿಗೆ ರ್ಯಾನ್ಸಮ್ಗೋಸ್ಕರ ಕಾಲ್ ಮಾಡಿರ್ತಾರೆ, 12 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ನಿನ್ನ ಮಗನ್ನ ತರಿಸುತ್ತೆ ಅಂತಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಪ್ರದೀಪ್ ತಳಕೇರಿ ಮತ್ತು ಅವರ ತನಿಖಾ ತಂಡ ಈ ಎಲ್ಲ 8 ಜನರ ಘಟಪ್ರಭಾದಿಂದ ಪತ್ತೆ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ವಿಕ್ಟಿಮ್ ಕೂಡ ಸೆಕ್ಯೂರ್ಡ್ ಆಗಿದ್ದಾರೆ, ಈಸ್ ಆಲ್ಸೋ ಫೈನ್. ಈ ರೀತಿಯಾದಂಥ ಒಂದು ಏನು ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಆತನಿಂದ ರ್ಯಾನ್ಸಮ್ ಆಗಿ ದುಡ್ಡನ್ನು ವಸೂಲಿ ಮಾಡುವಂತ ಒಂದು ತಂಡನೂ ಕೂಡ ಬೆಲೆಗೆ ಬಿದ್ದಿದೆ. ಸೊ ಈ ರೀತಿ ಇರುವಂತ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ಗಳನ್ನ ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ. ಸೊ ಕೆಲವೊಂದಿಷ್ಟು ಪ್ರೆಷರ್ ಗ್ರೂಪ್ಸ್ಗಳನ್ನ ಐಡೆಂಟಿಫೈ ಮಾಡಿ ದೇ ಆರ್ ಅಂಡರ್ ಸರ್ವೆಲೆನ್ಸ್. ಪರ್ಟಿಕ್ಯುಲರ್ಲಿ ವಿಜಯಪುರ ಸಿಟಿಯಲ್ಲಿ ಕೆಲವೊಂದಿಷ್ಟು 4 ರಿಂದ 5 ತಂಡಗಳು ಈ ರೀತಿ ವಿ ಆರ್ ಅಂಡರ್ ಸರ್ವೆಲೆನ್ಸ್ ಇಟ್ಟಿದ್ದೀವಿ. ಆದಷ್ಟು ಬೇಗ ಅವ್ರನ್ನೂ ಕೂಡ ಇಂಥ ಪ್ರಕರಣಗಳಲ್ಲಿ ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನೂ ಕೂಡ ಜೈಲಿಗಟ್ಟೋ ಕೆಲಸವನ್ನ ನಮ್ಮ ಪೊಲೀಸ್ನವರು ಮಾಡ್ತಾರೆ. ಡೆಫಿನೆಟ್ಲಿ ಹಣ ಕೊಡದೇ ಇದ್ರೆ ನಿಮ್ಮ ಮಗನ್ ಕಳ್ಸಲ್ಲ, ನಿಮ್ಮ ಮಗನ್ ಬಿಡಲ್ಲ, ನಾವು ಹೊಡಿತೀವಿ ಮಾಡ್ತೀವಿ ಅನ್ನೋವಂಥದ್ದನ್ನು ಕೂಡ ಹೆದರಿಕೆ ಬೆದರಿಕೆಯನ್ನ ಅವರ ತಾಯಿಗೆ ಹಾಕಿರ್ತಾರೆ. ಅವರು ಪೊಲೀಸ್ ಠಾಣೆಗೆ ಅಪ್ರೋಚ್ ಆಗ್ತಾರೆ. ಪೊಲೀಸ್ನವರು ಇಮಿಡಿಯೇಟ್ಲಿ
ದೇ ಎಂಟರ್ ಇನ್ ಟು ದಿ ಆ್ಯಕ್ಷನ್ನು. ಸೊ ಎಲ್ಲ ಅವರ ಮೂಮೆಂಟ್ಸ್ಗಳನ್ನ ಪತ್ತೆ ಮಾಡಿ 8 ಜನ ಆರೋಪಿತರನ್ನು ಕೂಡ ಪತ್ತೆ ಮಾಡಿದ್ದಾರೆ ಮತ್ತು ವಿಕ್ಟಿಮ್ನು ಕೂಡ ಸುರಕ್ಷಿತವಾಗಿ ಕರೆ ತಂದಿದ್ದಾರೆ. ಇದು 2 ದಿನದಲ್ಲಿ ಪತ್ತೆ ಮಾಡಿದ್ದಾರೆ. ಘಟಪ್ರಭಾದಿಂದ ತೊಗೊಂಬಂದಿದ್ದಾರೆ. 6 ಜನನ ಘಟಪ್ರಭಾದಿಂದ, ಇನ್ನಿಬ್ಬರನ್ನ ಇಲ್ಲಿ ಲೋಕಲ್ ಅರೆಸ್ಟ್ ಮಾಡಿದ್ದಾರೆ. ಇಲ್ಲ, ಕೊಟ್ಟಿರಲಿಲ್ಲ. ಘಟಪ್ರಭಾ ಅದನ್ನ ಗದಗು ಗೋವಾ ಎಲ್ಲ ಓಡಾಡಿಸಿಬಿಟ್ಟು ನಮ್ಮ ಪೊಲೀಸ್ ಸಂಘಕ್ಕೆ ಅವರು ಘಟಪ್ರಭಾದಲ್ಲಿ ಸಿಕ್ಕಿದ್ರು. ಅದರಲ್ಲಿ ಒನ್ ಆಫ್ ದ ಆರೋಪಿ ಅದನ್ನ ಊರು ಬೆಲ್ಲದ ಬಾಗೇವಾಡಿ ಹತ್ರ ಒಂದು ಊರು, ಹಾಗಾಗಿ ಘಟಪ್ರಭಾದ ಹತ್ರ ಬೆಲ್ಲದ ಬಾಗೇವಾಡಿ. ಸೊ ಆ ಕಡೆ ಹೋಗಿರುತ್ತೆ. ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.